ನಮಸ್ತೆ. ಗಿರಿನಗರದಲ್ಲಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ವಿಶೇಷವಾಗಿರುವಂತಹ ಪೂಜೆ ಇತ್ತು. ಅದೇನಂತ ಆಮೇಲೆ ಹೇಳ್ತೀನಿ. ಈ ದೇವಸ್ಥಾನವನ್ನು ತೆಂಗನೂರಿನ ಪಾಂಡುರಂಗ ದೇವಸ್ಥಾನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಕಟ್ಟಿಸಲಾಗಿದೆ. ಈ ಭವ್ಯ ವಾಸವಿ ಮಂದಿರವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಇಲ್ಲಿ ವಾಸವಿ ಮಾತೆಯು ಭವ್ಯವಾಗಿ ರಾರಾಜಿಸುತ್ತಾಳೆ. ಇಲ್ಲಿನ ಪ್ರತಿ ವಿಗ್ರಹವು, ಪ್ರತಿ ಗೋಡೆ ಲಂಕೇಶ್ವರನ ಲಂಕೆಯ ಹಾಗೆ ಸ್ವರ್ಣಮಯವಾಗಿದೆ. ಎಲ್ಲ ದೇವರ ವಿಗ್ರಹಗಳು ಸ್ವರ್ಣ ಕವಚ ಧರಿಸಿವೆ. ಇಲ್ಲಿನ ವಿಶೇಷ ಶ್ರೀಚಕ್ರ ಮತ್ತೆ ಇಲ್ಲಿನ ಶ್ರೀ ರಾಜರಾಜೇಶ್ವರಿ ಅಮ್ಮ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ. ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇರುವಂತಹ ಸಿಲಿಕಾನ್ ವಾಸವಿ ಮಾತಾ. ಹಾಗೆ ದೇವಸ್ಥಾನದ ಮೇಲ್ಭಾಗದಲ್ಲಿ 12 ರಾಶಿಗಳು ಹಾಗೆ ನವದುರ್ಗೆಯರನ್ನು ಚಿತ್ರಿಸಲಾಗಿದೆ. ಇಂದು ವಾಸವಿ ಮಾತೆ ಅಗ್ನಿ ಪ್ರವೇಶ ಮಾಡಿದಂತಹ ದಿನ. ಹಾಗಾಗಿ ಅದರ ಅಂಗವಾಗಿ ವಾಸವಿ ದೇವಾಲಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಂಜಾವೂರು ಶೈಲಿಯ ವಾಸವಿ ಚಿತ್ರವನ್ನು ರಂಗೋಲಿಯಲ್ಲಿ ರಚಿಸಲಾಗಿದೆ. 315 ಚದುರ ಅಡಿ ವಿಸ್ತೀರ್ಣದಲ್ಲಿ ಈ ಚಿತ್ರವನ್ನು ಬರೆಯಲಾಗಿದೆ. ಅದ್ರ ಜೊತೆಗೆ ಶ್ರೀಚಕ್ರವನ್ನು ಸಹ ಬರೆದಿದ್ದಾರೆ. ಇಂದು ಎಲ್ರಿಗೂ ಗೊತ್ತಿದ್ದರಿಂದ ತುಂಬ ರಶ್ ಇತ್ತು. ತುಂಬ ಜನ ಬಂದಿದ್ರು. ಸಂಜೆ ಅಂತೂ ಮಂಗಳಾರತಿ ಟೈಮಿಗೆ ತುಂಬ ಜನ ಬಂದಿದ್ರು. ಹಾಗೆ ಅದನ್ನು ಆಯೋಜನೆ ಮಾಡಿದವರು ಸಹ ಬಂದಿದ್ರು. 6 ದಿನಗಳ ಕಾಲ ಇದನ್ನು ನಾವು ನೋಡ್ಬೋದು. ಅಂದರೆ 21ರಿಂದ 26ರವರೆಗೆ. ಆದರೆ ಟೈಮಿಂಗ್ಸ್ ಚೇಂಜ್ ಇದೆ. ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿಕೊಂಡು ಹೋಗಿ ನೀವು ಸಹ ನೋಡಬಹುದು. ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ.